ಈಗ ನೋಡಿ, ಈಗ ಈ ಹಿಂದೆ ಎಲ್ಲ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ನನಗಿಷ್ಟ ಬಂದು ತಿನ್ಬೋದಿತ್ತು, ನನಗಿಷ್ಟ ಬಂದಂಗೆ ವ್ಯಾಯಾಮ ಮಾಡ್ಬೋದಿತ್ತು, ನನಗಿಷ್ಟ ಬಂದ ಕಡೆ ಸುತ್ತಾಡ್ಬೋದಿತ್ತು, ನನಗಿಷ್ಟ ಬಂದ ಕಡೆ ಹೋಗ್ಬೋದಿತ್ತು. ಆದ್ರೆ ಇವತ್ತು ಏನೇ ಮಾಡಬೇಕು ಅಂದ್ರೂ ಕೂಡ ಡಾಕ್ಟರ್ ಸಲಹೆ ತಗೊಂಡೇ ಮಾಡ್ಬೇಕು ಅಂತಾರಲ್ಲ, ಹೆಂಗೆ ಇದು? ನಾವು ನಮ್ಮ ಬದುಕೋ ರೀತಿನ ತುಂಬಾ ವಿಚಿತ್ರ ಅಲ್ಲ, ಆಗ ಅದೇ ಬದುಕಿದ್ದು, ಈಗಲೂ ಅದೇ ಬದುಕಿದ್ದು. ಆಗ ಏನ್ ಬೇಕೋ ತಿಂತಾ ಇದ್ರು, ಏನ್ ಬೇಕಾದ್ರೂ ಮಾಡ್ಬೋದಿತ್ತು, ವ್ಯಾಯಾಮ ಮಾಡ್ಬೋದಿತ್ತು. ಆದ್ರೆ ಇವತ್ತು ಏನೇ ಮಾಡ್ಕೋದ್ರು ಅದು ತಿನ್ಬೇಡ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇದು ಈ ಆಯಿಲ್ ಯೂಸ್ ಮಾಡೋ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಈ ತರದ್ ಮಾಡ್ತೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಬದುಕೋ ರೀತಿ ಹಾಗಿರೋದ್ರಿಂದ ಒಂದು ನಮ್ಗೆ ಕೆಟ್ಟದಾಗಿ ಬದುಕ್ತಾಗ ನಮ್ಗೆ ಏನಾಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ಈ ತೊಂದರೆಗಳಾಗಿ ಒಂದು ಜನರೇಷನ್ ಆಗಿ ಇನ್ನೊಂದು ಜನರೇಷನ್ ಅಂದಾಗ ಇವಾಗ ತಾನೇ ಡಾಕ್ಟರ್ ಒಂದು ಮಾತು ಹೇಳಿದ್ರು, ನಮ್ಮ ಜೆನೆಟಿಕ್ ಕೆಮಿಸ್ಟ್ರಿನೇ ಬದಲಾಗ್ತಾ ಇದೆ ಅಂತ. ಸೊ ಯಾವಾಗ ಜೆನೆಟಿಕ್ ಕೆಮಿಸ್ಟ್ರಿ ಬದಲಾಗ್ತಾ ಹೋಗ್ತಾ ಇದೆಯೋ ಆವಾಗ ನಾವೊಂದು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಆ ತಪ್ಪು ದೊಡ್ಡ ತಪ್ಪಾಗಿ ನಮ್ಮ ಆರೋಗ್ಯದ ಮೇಲೆ ಬೀಳ್ತಾ ಇದೆ. ಮೊದಲೆಲ್ಲ ನೀವು ಹೇಳ್ತಾ ಇದ್ರೆ ನಾ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಆಹಾರದ ವಿಷಯಕ್ಕೆ ಬರ್ತೀನಿ. ಮೊದಲೆಲ್ಲ ನಾನು ಏನ್ ಬೇಕಾದ್ರೂ ಆಹಾರ ತಿನ್ಬೋದು ಅಂತಿತ್ತಲ್ವಾ, ನನಗೆ ಏನ್ ಬೇಕಾದ್ರೂ ಆಹಾರ, ಎಲ್ಲ ಚೆನ್ನಾಗಿರೋ ಆಹಾರನೇ ನನ್ನ ಮುಂದೆ ಇದ್ದಿದ್ದು. ಮನುಷ್ಯನಿಗೆ ಯಾವ್ದು ಆಹಾರಗಳು ಬೇಕಾಗಿತ್ತೋ ಅದು ಮಾತ್ರ ಅವನ ಮುಂದೆ ಇತ್ತು. ಅದು ಒಂದೇ ಅಲ್ಲ, ನಾನು ಇನ್ನೂ ಒಂದು ಹೇಳೇ ಬಿಡ್ತೀನಿ. ಈಗ ಈ ಗ್ರೀನ್ ರೆವಲ್ಯೂಷನ್ ಬಂದ ಮೇಲೆ ತೊಂದರೆ ಸಾಕಷ್ಟು ಆಗಿದೆ ನಮ್ಗೆ. ಏನ್ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಮಾಡಿದ್ದೇನು, ನಾವು ಯಾವ್ದೋ ದೇಶ ಹೇಳ್ತು ನಿಮ್ಮ ಹಂಗರ್ ಇಂಡೆಕ್ಸ್ ನಲ್ಲಿ ನಿಮ್ದು ಇಷ್ಟು 120ರಲ್ಲಿ ನೀವು 107ನೇ ಸ್ಥಾನ, ಹಾಗೆ ಹೀಗೆ ಅಂತ ನಮ್ಮನ್ನ ಹೆದರಿಸುವಂತದ್ದು ಸಾಕಷ್ಟು ಸ್ಟಡಿಗಳು ನಡೀತು. ಅಲ್ಲಿಗೆ ನಮ್ಮಲ್ಲಿ ಅಪೌಷ್ಟಿಕತೆ ಇದೆ, ಬೆಳೆಸಿ ಆಹಾರನ ಜಾಸ್ತಿ ಮಾಡಿ ಅಂತ ಹೇಳಿ ಆಹಾರಗಳ ಕ್ವಾಲಿಟಿ, ಅದ್ರ ಒಳಗೆ ಏನಿರಬೇಕಾಗಿತ್ತು ಆ ಕ್ವಾಲಿಟಿ ಹೋಯ್ತು, ಕ್ವಾಂಟಿಟಿ ಜಾಸ್ತಿ ಆಯ್ತು. ಆವಾಗ ಕ್ವಾಂಟಿಟಿ ಜಾಸ್ತಿ ಆಗಿದ್ರಿಂದ ಇವಾಗ ಏನಾಗೋಗಿದೆ, ಏನ್ ತಿನ್ಬೇಕಾ ಏನ್ ತಿನ್ಬಾರ್ದ ಅಂತ ಯೋಚನೆ ಮಾಡೋದು ಬಂತು. ಎರಡನೇದು, ಈಗ ಇಕನಾಮಿಕ್ ಲಿಬರಲೈಸೇಷನ್ ಆದ್ಮೇಲೆ ತುಂಬಾ ನಾವು ಸಮಸ್ಯೆಗಳನ್ನ ನೋಡ್ತಾ ಇದೀವಿ. ಅದಕ್ಕೆ ಮೊದಲು ನಮ್ಮಲ್ಲೆಲ್ಲರ ಮನೆಯಲ್ಲೂ ಇರ್ತಿದ್ದು ಅನ್ನ ಸಾರು ಹುಳಿ, ಮಾಂಸ ತಿನ್ನೋರು ಕೂಡ ಅಪರೂಪಕ್ಕೆ ಮಾಂಸ ತಿಂತಾ ಇದ್ರು. ಯಾವಾಗ ಇಕನಾಮಿಕ್ ಲಿಬರಲೈಸೇಷನ್ ಆಯ್ತು 1995ರ ನಂತರ ನಾವು ನೋಡ್ತಾ ಬರ್ತಾ ಇದ್ದೀವಿ, ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಕ್ಲಿನಿಕ್ಗಳಲ್ಲಿ ಒಬೇಸಿಟಿ, ಬಾಡಿ ಮಾಸ್ ಇಂಡೆಕ್ಸ್ 35, 38, 40 ಕೂಡ ನಾವು ನೋಡಿದ್ದೀವಿ. ಇದು ಜೆನೆಟಿಕ್ ಕೆಮಿಸ್ಟ್ರಿ ಟೆಂಡೆನ್ಸಿಯಿಂದ ಆಗಿರೋದು ಅಲ್ಲ, ಇದು ಲೈಫ್ ಸ್ಟೈಲ್ ಇಂದ ಆಗಿರೋದು. ಇವಾಗ ಏನ್ ಬೇಕಾದ್ರೂ ತಿನ್ಬೋದು ಅಂತ ಆಗಿದ್ದನ್ನೇ ಈಗಲೂ ನಾವು ಮಾಡ್ತಾ ಇದ್ದಾಗ ಏನಾಗಿದೆ, ನೀವೇ ಆಗ್ಲೇ ಹೇಳಿದ್ರೆ ನಮ್ಮ ಕಾಲೇಜ್ ಪಕ್ಕ ಏನ್ ಬೇಕಾದ್ರೂ ಸಿಗತ್ತೆ ಅಂತ. ನಿಮ್ ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಎಷ್ಟು ಹೆಲ್ತಿ ಆಗಿರೋ ಸಿಗ್ತಾ ಇದೆ? ನಿಮ್ ಕಾಲೇಜ್ ಈಗ ಅದೇ ಮೇನ್ ಪ್ರಶ್ನೆ. ಈಗ ಅದೇ ಪ್ರಶ್ನೆ ಸಾಕಷ್ಟು ಡೌಟ್ ಗಳಿದಾವೆ. ಯಾಕಂತಂದ್ರೆ ಈಗ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನನ್ನ ನಿನಗೆ ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ ಅಂತಾರೆ. ನೋ, ನನಗೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತೀನಿ. ನೀನು ವೇಸ್ಟ್, ಎಲ್ಲ ಚೆನ್ನಾಗಿದ್ದವ್ರೆ, ಎಲ್ಲ ಕುಡಿದು ತಿಂದವರೇ ಬದುಕ್ತಾ ಇರೋದು, ನಿನ್ನಂತ ಏನು ಕುಡಿದಿರೋರು ತಿಂದವರೇ ಬದುಕ್ತಿಲ್ಲ. ಈ ತರ ಡೌಟ್ಸ್ ಗಳು ಕೂಡ ಇದಾವೆ. ಈಗ ಇವರೆಲ್ಲ ಕೇಳ್ತಾ ಇದಾರೆ ಪ್ರಶ್ನೆಗಳಿಗೆ, ನಿಮ್ ಮುಂದೆ ಇಡ್ತೀವಿ, ದಯವಿಟ್ಟು ಟೆನ್ಷನ್ ಕೊಡಬೇಡಿ. ಎಲ್ಲ ಮೇಡಮ್ ಒಂದ್ ನಿಮಿಷ, ಈಗ ಇವ್ರು ಸಾಕಷ್ಟು ಪ್ರಶ್ನೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಮೈಕ್ ಕೊಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಮುಗಿ ಬಿದ್ದು ಬಿಡ್ತಾರೆ. ಈಗ ಅದಕ್ಕೆ ಈಗ ಮೈಕ್ ಕೊಟ್ಬಿಡ್ತೀನಿ, ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತೀನಿ. ಎಷ್ಟು ಕ್ವಶನ್ ಇದೆ ಎಲ್ಲ ಕೇಳಿ ಮೇಡಮ್, ತಗೊಳ್ಳಿ. ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನಾನು. ನಿಮ್ಮ ಪ್ರಶ್ನೆ ಈಗಲೇ ಹೇಳ್ಬಿಡ್ತೀನಿ. ಅವ್ರು ಒಂದು ಕ್ವಶನ್ ಕೇಳಿದ್ರು, ಅವ್ರು ನೀವು ಬ್ಯಾಡ್ಮಿಂಟನ್ ಪ್ಲೇಯರ್ ಅಲ್ಲ, ಇಷ್ಟೊಂದು ನಂತರನೇ ಬಹಳಷ್ಟು ಜನ ಇದ್ದಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಒಳ್ಳೆ ಹ್ಯಾಬಿಟ್ಸ್ ಇದೆ, ಏನು ತೊಂದರೆ ಇಲ್ದೇನೆ, ಆದ್ರೂ ಯಾಕೆ ಈ ತರ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ, ಎಸ್ಪೆಷಲಿ ಯಂಗ್ಸ್ಟರ್ಸ್. ಅದರಲ್ಲಿ ಹೃದಯದ ರಕ್ತನಾಳದಲ್ಲಿನೂ ಇಂಟ್ರಾ ಮಯೋಕಾರ್ಡಿಯಲ್ ಕೊರೋನರೀಸ್ ಅಂತ ಹೇಳ್ತೀವಿ. ಅಂದ್ರೆ ಮಯೋಕಾರ್ಡಿಯಲ್ ಬ್ರಿಡ್ಜ್ ಅಂದ್ರೆ ಹೃದಯದ ಕೊರೋನರಿ ಆರ್ಟರೀಸ್ ಹೃದಯ ಸರ್ಫೇಸ್ ಮೇಲೆ ಇರ್ತದೆ. ಕೆಲವೊಂದು ಕೊರೋನರಿ ಆರ್ಟರೀಸ್ ಕೆಲವೊಬ್ಬರಿಗೆ ಹೃದಯದ ಸ್ನಾಯುಗಳು ನಡುವೆ ಒಳಗಡೆ ಹೋಗಿರ್ತದೆ. ಇಂಟ್ರಾ ಮಯೋಕಾರ್ಡಿಯಲ್ ಕೊರೋನರೀಸ್ ವೆರಿ ನಟೋರಿಯಸ್. ಅಂದ್ರೆ ಕೊರೋನರಿ ಆರ್ಟರಿ, ಇದಕ್ಕೇನು ಹೇಳ್ತೀವಿ, ಮಯೋಕಾರ್ಡಿಯಲ್ ಬ್ರಿಡ್ಜ್ ಅಂತ ಹೇಳ್ತೀವಿ. ಚೆನ್ನಾಗಿ ಒಳ್ಳೆ ಹ್ಯಾಬಿಟ್ ಇದ್ದವರು ಆಟ ಆಡೋಬೇಕಾದ್ರೆ ಆ ಕೊರೋನರಿ ಆರ್ಟರಿ ಬ್ರಿಡ್ಜ್ ಅಂದ್ರೆ ಹೃದಯ ಸ್ನಾಯುಗಳು ಯಾವಾಗ ಜಾಸ್ತಿ ಕೆಲಸ ಮಾಡಕ್ ಶುರು ಆಗುತ್ತೋ ಅವಾಗ ಸ್ನಾಯುಗಳೇ ಕೊರೋನರಿ ಆರ್ಟರಿನ ಕ್ಲೋಸ್ ಮಾಡ್ಬಿಡ್ತವೆ. ಸೊ ಮಯೋಕಾರ್ಡಿಯಲ್ ಬ್ರಿಡ್ಜ್ ಈಸ್ ಒನ್ ಆಫ್ ದ ವೆರಿ ಕಾಮನ್ ಕಾಸ್ ಫಾರ್ ಸಡನ್ ಕಾರ್ಡಿಯಾಕ್ ಡೆತ್, ಅಂದ್ರೆ ನಾರ್ಮಲ್ ಕೊರೋನರೀಸ್ ಅಲ್ಲಿ. ಎರಡನೇದು, ಇವರು ಜಿಮ್ ಅಲ್ಲಿ ಹೇಳ್ತಾ ಇದ್ರು, ಫುಡ್ ಹ್ಯಾಬಿಟ್ಸ್ ಬಗ್ಗೆ ಹೇಳಿದ್ರು. ಅವರು ಕರೆಕ್ಟ್ ಆಗಿ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ, ಅದೇ ತರ ಬಹಳಷ್ಟು ಜನ ಮಾಡ್ತಾರೆ. ಆದ್ರೂ ಏನೋ ಹ್ಯಾಬಿಟ್ಸ್ ಇಲ್ಲದೆ ಅವರು ಜಿಮ್ ಅಲ್ಲಿ ಯಾಕೆ ಸಡನ್ ಆಗಿ ಹೋಗ್ತಾರೆ? ಅದಕ್ಕೆ ಇನ್ನೊಂದು ಕಾರಣ ಇದೆ. ಅದಕ್ಕೆ ಕೊರೋನರಿ ಆರ್ಟರಿ ಡಿಸೆಕ್ಷನ್ ಅಂತಂದ್ರೆ ಕೊರೋನರಿ ಆರ್ಟರಿಯ ಇನ್ನರ್ ಲೇಯರ್ ಏನಿದೆ ಅದು ಒಡ್ಕೊಂಡು ಹೋಗುತ್ತೆ ಅವ್ರು ಭಾರ ಎತ್ತಿದಾಗ. ಈಗ ಹೆವಿ ವೇಟ್ಸ್ 20 kg, 30 kg, 40 kg, 50 kg ಎತ್ತುತ್ತಾ ಹೋಗ್ತಾರೆ. ಸಡನ್ ಆಗಿ ಹೆವಿ ವೇಟ್ ಎತ್ತಿದಾಗ
ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ. ಕೊರೊನರಿ ಆರ್ಟರಿ ಒಳಗಡೆ ಇಂಟಿಮಾ ಅಂತ ಇರ್ತದೆ, ಇನ್ನರ್ ಪ್ರೊಟೆಕ್ಟಿವ್ ಲೇಯರ್, ಅದು ಸೀಳ್ ಬಿಡುತ್ತೆ. ಅದು ಸೀಳ್ ಬಿಟ್ಟ ತಕ್ಷಣ ಏನಾಗುತ್ತೆ, ಮಿಡಲ್ ಲೇಯರ್ ಇನ್ನರ್ ಲೇಯರ್ ಮಧ್ಯ ಬ್ಲಡ್ ಸೀಪೇಜ್ ಆಗುತ್ತೆ, ಕೊರೊನರಿ ಆರ್ಟರಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಕೊರೊನರಿ ಆರ್ಟರಿ ಡಿಸೆಕ್ಷನ್ ಇಸ್ ಆಲ್ಸೋ ಒನ್ ಆಫ್ ದ ಕಾಸ್. ದಟ್ ಈಸ್ ದ ಆನ್ಸರ್ ಫಾರ್ ಯುವರ್ ಕ್ವಶನ್. ಸಡನ್ಲಿ ಆಟ ಆಡೋಬೇಕಾದ್ರೆ ಕೊಲಾಪ್ಸ್ ಆಗಿ ಬೀಳೋದು ಇವೆರಡು ಕಾರಣದಿಂದ ಇರಬಹುದು. ಮೂರನೇ ಕಾರಣ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ, ಎರಿಥ್ಮೋಜೆನಿಕ್ ಕಾರ್ಡಿಯೋಮಯೋಪತಿ. ಅಂದ್ರೆ ಹೃದಯದ ರಕ್ತನ ಸ್ನಾಯುಗಳೇ ದಪ್ಪ ಇರ್ತದೆ. ಆ ಸ್ನಾಯುಗಳು ಈಗ ಹೆಂಗೆ ಅವ್ರು ಜಿಮ್ ಮಾಡಿದಾಗ ಕೈ ಜಾಸ್ತಿ ಜಿಮ್ ಮಾಡ್ದಂಗೆ ಮಸಲ್ ಮಾಸ್ ಜಾಸ್ತಿ ಆಗುತ್ತೋ, ಅದೇ ರೀತಿ ಹೃದಯದ ಮಸಲ್ ಮಾಸ್ ಜಾಸ್ತಿ ಆಗುತ್ತೆ. ಅದು ಏನಾಗುತ್ತೆ, ಔಟ್ಫ್ಲೋ ಟ್ರ್ಯಾಕ್ ನ ನೀವು ಜಾಸ್ತಿ ಜಿಮ್ ಮಾಡಬೇಕಾದ್ರೆ ಅಥವಾ ಆಟ ಆಡಬೇಕಾದ್ರೆ ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆದಾಗ ಸಡನ್ ಕಾರ್ಡಿಯಾಕ್ ಡೆತ್ ಆಗುತ್ತೆ. ಸರ್ ಕೌಂಟರ್ ಹಾಕ್ತೀನಿ, ಒಂದು ಕ್ಲೋಸ್ ಆಗತ್ತೆ ಅಂತ ಹೇಳಿದ್ರೆ ಓಕೆ, ನಾವು ಸ್ಟಾಮಿನಾಗೋಸ್ಕರ ನಾವು ಅಷ್ಟು ಲೆವೆಲ್ ಝೋನ್ 5 ಝೋನ್ 6 ತನಕ ಟ್ರೈನ್ ಮಾಡ್ತೀವಿ, ಸೊ ದಟ್ ಮ್ಯಾಚಸ್ ಅಲ್ಲಿ ನಮ್ದು ಹಾರ್ಟ್ ಬೀಟ್ ಅಷ್ಟು ಹೋದ್ರೂ ವಾಪಸ್ ರಿಕವರ್ ಆಗ್ಲಿ ಅಂತ ಹಂಗ್ ಟ್ರೈನ್ ಮಾಡ್ತೀವಿ, ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ಲಿ ಅಂತ. ಬಟ್ ಹಂಗ್ ಸಡನ್ ಆಗಿ ಹಂಗ ಆಗೋದು ಸರಿ ಅಲ್ಲ ಸರ್. ಈಗ ಇಂಟ್ರಾ ಮಯೋಕಾರ್ಡಿಯಲ್ ಕೊರೊನರಿ ಆರ್ಟರಿ ಬ್ರಿಡ್ಜ್, ಕೊರೊನರಿ ಆರ್ಟರಿ ಡಿಸೆಕ್ಷನ್, ಕಾರ್ಡಿಯೋಮಯೋಪತಿ ಇದೆಲ್ಲ ಇದೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿರುತ್ತಾ? ಯಾರಾದ್ರೂ ಟೆಸ್ಟ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ ತಾನೆ. When you take up the sports, you have to undergo basic investigations. ಒಂದು ECG ಆಗಿರ್ಬೋದು, ಎಕೋಕಾರ್ಡಿಯೋಗ್ರಾಮ್ ಆಗಿರ್ಬೋದು. ಎಕೋಕಾರ್ಡಿಯೋಗ್ರಾಮ್ ಅಲ್ಲಿ ECG ಅಲ್ಲಿ ತೊಂದರೆ ಆದ್ರೆ ಮುಂದಿನ ಟೆಸ್ಟ್ಗಳಿದೆ. ಆಂಜಿಯೋಗ್ರಾಮ್ ಒಂದೇ ಅಲ್ಲ, ಕಾರ್ಡಿಯಾಕ್ MRI ಮಾಡಿಸ್ಕೊಳ್ಬಹುದು, ವಯಬಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಬಹುದು, ಕಾರ್ಡಿಯಾಕ್ CT ಸ್ಕ್ಯಾನ್ ಮಾಡಿಸ್ಕೊಳ್ಬಹುದು. ಅದರಲ್ಲಿ ಕ್ಲಾರಿಟಿ ಗೊತ್ತಾಗುತ್ತೆ. ಅದಾದ್ಮೇಲೆ ನೀವು ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಸ್ಪೋರ್ಟ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೇಸಿಕ್ ಮೆಡಿಕಲ್ ಟೆಸ್ಟ್ ಆಗಲೇಬೇಕು, ಎಸ್ಪೆಷಲಿ ಇಫ್ ಯು ಆರ್ ಟೇಕಿಂಗ್ ವೇರಿಯಸ್ ಹೈಯರ್ ಲೆವೆಲ್ ಸ್ಪೋರ್ಟ್ಸ್. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.